ಇದು ಕೇವಲ ಕಥೆಯಲ್ಲ, ಇದು ಕತ್ತಲೆಯೊಳಗಿಂದ ಹೊರಬರುವ ಸತ್ಯ. ನಮ್ಮ ಜೀವನದಲ್ಲಿ ಕೆಲವು ಘಟನೆಗಳಿರುತ್ತವೆ. ಅವು ನಡೆದಾಗ ನಾವು ಭಯಪಡುವುದಿಲ್ಲ, ಆದರೆ ನಂತರ ನೆನಪಾದಾಗ ನಮ್ಮ ಆತ್ಮವೇ ನಡುಗುತ್ತೆ. ಇದು ನಿಜ ಘಟನೆ ಆಧಾರಿತ ಕಥೆ. ಇದು ಒಂದು ಮನೆ ಕಥೆ, ಮತ್ತು ಆ ಮನೆ ಇನ್ನೂ ಮಾತನಾಡುತ್ತೆ. 2018ರಲ್ಲಿ ಚೇತನ ಅನ್ನೋ ಯುವಕ ಬೆಂಗಳೂರು ಹೊರಭಾಗದಲ್ಲಿ ನೈಟ್ ಶಿಫ್ಟ್ ಕೆಲಸ ಮಾಡ್ತಿದ್ದ. ಕಡಿಮೆ ರೆಂಟ್ಗೆ ಒಂದು ಹಳೆಯ ಮನೆ ಸಿಕ್ಕಿತು. ಎಲ್ಲರೂ ಕೇಳಿದ್ರು, ಅಷ್ಟೊಂದು ಚೀಪ್ ಯಾಕೆ? ಮಾಲೀಕ ನಗುತ್ತಾ ಹೇಳಿದ, ಹಳೆ ಮನೆ ಅಷ್ಟೇ. ಮೊದಲು 3 ದಿನ ಎಲ್ಲವೂ ನಾರ್ಮಲ್. 4ನೇ ದಿನ ರಾತ್ರಿ 1:30ಕ್ಕೆ ಚೇತನನ ಫೋನ್ ವೈಬ್ರೇಟ್ ಆಯಿತು. ಅನ್ನೋನ್ ನಂಬರ್. ಕಾಲ್ ಬ್ಯಾಕ್ ಮಾಡಿದ್ರೆ ಈ ಸಂಖ್ಯೆ ಲಭ್ಯವಿಲ್ಲ. ಅದೇ ರಾತ್ರಿ ಹಾಲ್ನಿಂದ ನಡೆಯುವ ಶಬ್ದ. ಚೇತನ ಕೂಗಿದ, ಯಾರು ಇದ್ರಾ? ಉತ್ತರ ಮೌನ. ಆ ಮೌನವೇ ಅವನಿಗೆ ಭಯ ಹುಟ್ಟಿಸಿತು. ಮುಂದಿನ ದಿನ ಮತ್ತೆ ಕಾಲ್. ಈ ಬಾರಿ ಕಾಲ್ ಎತ್ತಿದಾಗ ಹೆಣ್ಣಿನ ಧ್ವನಿ. ನೀನು ಯಾಕೆ ನನ್ನ ರೂಮಿಗೆ ಬಂದೆ? ಚೇತನನ ಕೈ ನಡುಗಿತು. ಯಾರ್ ನೀನು? ಸೈಲೆನ್ಸ್. ಕಾಲ್ ಕಟ್. ಅದೇ ರಾತ್ರಿ ಕನಸಲ್ಲಿ ಬಿಳಿ ಸೀರೆ ಹಾಕಿದ ಹೆಣ್ಣು, ಕಣ್ಣುಗಳಿಂದ ನೀರು, ಗೋಡೆಯ ಬಳಿ ನಿಂತು ನೋಡ್ತಿದ್ಲು. ಚೇತನ ಎಚ್ಚರಗೊಂಡಾಗ ಅದೇ ಗೋಡೆ. ಒಂದು ದಿನ ಗೆಳೆಯ ಮನೆಗೆ ಬಂದ. ಅವ್ರು ಮಾತನಾಡ್ತಾ ಇದ್ದಾಗ ಚೇತನನ ಫೋನ್ ಸ್ಪೀಕರ್ನಲ್ಲಿ ಧ್ವನಿ. ಈ ಮನೆ ನನ್ನದು. ಗೆಳೆಯ ಬೆಚ್ಚಿ ಬಿದ್ದ. ಈಗ ಭಯ ನಿಜ ಆಯಿತು. ಮಾಲೀಕ ಸತ್ಯ ಹೇಳಿದ. 5 ವರ್ಷಗಳ ಹಿಂದೆ ಒಬ್ಬ ವಿಧವಾ ಮಹಿಳೆ ಈ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಳು. ಅವಳ ಕೊನೆಯ ಮಾತು, ಈ ಮನೆ ನನ್ನನ್ನು ಬಿಟ್ಟುಕೊಡಲ್ಲ. ಚೇತನ ಅದೇ ರಾತ್ರಿ ಮನೆ ಬಿಟ್ಟ. ಆದರೆ ಭಯ ಅಲ್ಲೇ ಮುಗಿಲಿಲ್ಲ. ಅವನ ಫೋನಿಗೆ ಇನ್ನೂ ಕಾಲ್ಸ್ ಬರ್ತಿದ್ವು. ಇವತ್ತಿಗೂ ಅದೇ ನಂಬರ್ನಿಂದ ಮಿಸ್ಡ್ ಕಾಲ್. ಡೇಟ್ ಮಾತ್ರ ಇದೆ, ಟೈಮ್ ಇಲ್ಲ. ಕೆಲವು ಮನೆಗಳು ಖಾಲಿ ಇದ್ರೂ ಒಬ್ಬಂಟಿಯಲ್ಲ.